ಬನ್ನೂರ್ ಕಬ್ನೂರ್ ಮುಗಿಸಿ ಚಿಕ್ಕಮನಕಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತು ನಮ್ಮ ನಡೆಗೆ ಹಳ್ಳಿ ಕಡೆ, ನಮ್ಮ ನಡೆ ಹಳ್ಳಿ ಕಡೆ ಅನ್ನೋಂಥ ಒಂದು ಕಾರ್ಯಕ್ರಮ ನನ್ನ ಹಿತೈಷಿಗಳು, ನನ್ನ ಮಿತ್ರರು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇವತ್ತು ಹಮ್ಮಿಕೊಂಡಿದ್ದಾರೆ. ಅಭೂತಪೂರ್ವವಾದ ಬೆಂಬಲ ಸಿಗ್ತಾ ಇದೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ಶಿಗ್ಗಾಂವ್ ಕ್ಷೇತ್ರದಲ್ಲಿ ನನಗೆ ಆಶೀರ್ವಾದ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ ಅನ್ನೋಂಥದ್ದು ನನಗೆ ವಿಶ್ವಾಸ ಇದೆ. ಈಗಾಗಲೇ ನನ್ನ ಆಶೀರ್ವಾದ ಮಾಡಲಿಕ್ಕೆ ತಾಯಂದ್ರು ಬಂದಿದ್ದಾರೆ, ರೈತರು ಬಂದಿದ್ದಾರೆ, ಗುರು ಹಿರಿಯರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ಪ್ರತಿ ಗ್ರಾಮದಲ್ಲಿ ನಮ್ಮ ಉದ್ದೇಶ ಬೂತ್ನಲ್ಲಿ ಹೋಗಬೇಕು, ಬೂತ್ ಗೆಲ್ಲಬೇಕು. ಇವತ್ತು ನಾವು ಹೊರಗಲಿಂದ ಜನ ತಂದು ಭಾಷಣ ಮಾಡೋದಲ್ಲ, ಆ ಬೂತ್ನಲ್ಲಿ ಇದು ಒಂದು ಬೂತ್ ಚಿಕ್ಕಮನಕಟ್ಟಿ, ಇಲ್ಲೇ ಕೂಡ ನಾವು ಬಂದಿದ್ದೀವಿ. ಕಬ್ನೂರಾಗಿ 2 ಬೂತ್ ಇದ್ವು, ಬನ್ನೂರಾಗಿ 2 ಬೂತ್ ಇದ್ವು, ಕೆಂಗಾಪುರ 1 ಬೂತು. ಒಂದೊಂದು ಬೂತ್ನಲ್ಲಿ ಹೋಗಿ ಆ ಭಾಗದ ಆ ಬೂತಿನ ತಾಯಂದರಿಗೆ, ಹಿರಿಯರಿಗೆ, ರೈತರಿಗೆ, ಯುವಕರಿಗೆ ಮನವಿ ಮಾಡ್ತಾ ಇದ್ದೇನೆ, ಈ ಬಾರಿ ನನಗೆ ಆಶೀರ್ವಾದ ಮಾಡ್ಬೇಕಂತೇಳಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಕಳೆದ ವಾರ 16 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ ನಾವು, ಜನ ಸ್ವರಾಜ್ ಪಾದಯಾತ್ರೆ. ಈ ಬಾರಿ ಖಾದ್ರಿ ನಡೆ ಹಳ್ಳಿ ಕಡೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮ ನಮ್ಮ ಹಿತೈಷಿಗಳು ಇಟ್ಕೊಂಡಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಚುನಾವಣೆ ಆಕಸ್ಮಿಕವಾಗಿ ಬಂದಿದೆ, ಇದು ಉಪಚುನಾವಣೆ. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಅಜೀಂ ಪೀರ್ ಖಾದ್ರಿಗೆ ಆಶೀರ್ವಾದ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ನಾವು ಮನವಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.